ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂತ ವಿಚಿತ್ರವಾದ ಪರಿಸ್ಥಿತಿ ಇರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿಸಿ ತನ್ಮೂಲಕ ಜನರ ಬೆಂಬಲವನ್ನು ಗಳಿಸಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ. ನಾವು ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಕೈಗೊಂಡಿರುವಂತಹ ಸಾಧನೆಯ ಆಧಾರದ ಮೇಲೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ. ಎರಡು ಕೋಟಿ ಉದ್ಯೋಗ ಕೊಟ್ರ ಅಂತ ಪದೇ ಪದೇ ಅಂಕಿಅಂಶ ಇಲ್ದೇನೆ ಪ್ರಶ್ನೆ ಮಾಡುವಂತ ಕಾಂಗ್ರೆಸ್ನವ್ರಿಗೆ 2014ರಲ್ಲಿ 15.54 ಭವಿಷ್ಯ ನಿಧಿ ಖಾತೆ ಇತ್ತು. 2022ರಲ್ಲಿ ಇದರ ಸಂಖ್ಯೆ 22.5 ಕೋಟಿ ದಾಟಿದೆ. ಅಂದರೆ 7 ಕೋಟಿ ಹೊಸ ಉದ್ಯೋಗಗಳಿಗೆ ಸೇರ್ಪಡೆಯಾಗಿದೆ. 2014ರಲ್ಲಿ ಎಂಎಸ್ಎಂಇಗಳು 5 ಕೋಟಿ ಉದ್ಯಮಗಳಿತ್ತು. 2022ರಲ್ಲಿ ಅದರ ಸಂಖ್ಯೆ 6.3 ಕೋಟಿ ದಾಟಿದೆ. ಬೆಂಗಳೂರಿನ HAL ಮುಚ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು. ಆದ್ರೆ ಇಂದು HAL 84,000 ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು 50,000 ಕೋಟಿ ಕಾರ್ಯಾದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ. 23-24ರಲ್ಲಿ ದಾಖಲೆ 29,000 ಕೋಟಿ ಆದಾಯ ಗಳಿಸಿದೆ. HAL ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ, ಅದಕ್ಕೆ DKಶಿ ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಕಳೆದ 10 ತಿಂಗಳಲ್ಲಿ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ ಎಂದು ವಿವರ ನೀಡಿ. ಉದ್ದಿಮೆಯ ಸ್ಥಾಪನೆ ಕೇವಲ MB ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯಲ್ಲಿ ಮಾತ್ರ ಆರಂಭ ಆಗಿರೋದು. ಕಳೆದ 10 ತಿಂಗಳಲ್ಲಿ ಒಂದೇ ಒಂದು ಉದ್ಯೋಗವನ್ನ ನೀಡದೆ ದಾಖಲೆ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.